ಬೆಂಗಳೂರಿನಲ್ಲಿ ಈ ನಡುವೆ ಬೇಸಿಗೆಯಲ್ಲಿ ಬಿಸಿಲಿನ ತಾಪವನ್ನು ತಡೆಯುವುದು ಕಷ್ಟವಾಗುತ್ತಿದೆ. ಹೊರಗೆ ಬಿಸಿಲಿನಲ್ಲಿ ಕೆಲಸ ಮಾಡುವವರಿಗೆ ಇನ್ನೂ ಜಾಸ್ತಿ ತೊಂದರೆಯಾಗುತ್ತಿದೆ. ಇಂತಹ ಸಮಯದಲ್ಲಿ ನಿಮಗೆ ಈ ಸಲಹೆಗಳು ಸಹಾಯಕವಾಗುತ್ತವೆ. ಕಪ್ಪು ಅಥವಾ ಗಾಢ ಬಣ್ಣದ ಬಟ್ಟೆ ಸೆಕೆಯನ್ನು ಜಾಸ್ತಿ ಮಾಡುತ್ತದೆ. ಕಾಟನ್ ಅಥವಾ ನೈಸರ್ಗಿಕವಾಗಿ ದೊರೆಯುವ ನೂಲಿನಿಂದ ಮಾಡಲಾದ ಹಗುರವಾದ ಬಟ್ಟೆಗಳನ್ನು ಧರಿಸಿ. ಒದ್ದೆ ಬಟ್ಟೆಯನ್ನು ಮೈ ಮೇಲೆ ಹಾಕಿದರೆ ದೇಹದ ತಾಪಮಾನ ಕಡಿಮೆಯಾಗಿ ದೇಹ ಬೇಗನೆ ತಂಪಾಗುತ್ತದೆ. ತಲೆಯ ಮೇಲೆ ಹಗುರವಾದ ಬಿಳಿ ಬಣ್ಣದ ಬಟ್ಟೆಯನ್ನು ಕಟ್ಟಿಕೊಳ್ಳುವುದರಿಂದ ಶಾಖದ ಪ್ರಮಾಣ ಕಡಿಮೆ ಮಾಡುತ್ತದೆ. ನಿಮ್ಮ ನೆರಳು ಚಿಕ್ಕದಾಗಿ ಕಾಣಿಸುವಾಗ ಹಾಗೂ ಮಧ್ಯಾಹ್ನದ ಸಮಯದಲ್ಲಿ ಬಿಸಿಲಿನಲ್ಲಿ ಹೊರಗಡೆ ಅಡ್ಡಾಡುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ನಿಮಗೆ ಬಾಯಾರಿಕೆಯ ಅನುಭವ ಆಗದಿದ್ದರೂ ಸಹ ಪ್ರತಿ ಅರ್ಧ ಗಂಟೆಗೊಮ್ಮೆ ನೀರನ್ನು ತಪ್ಪದೇ ಕುಡಿಯಿರಿ. ರಸ್ತೆ ಬದಿಯಲ್ಲಿ ಓಡಾಡಿ ತ್ಯಾಜ್ಯ ಆಯುವವರಿಗೂ ಸಹ ನೀರಿನ ಬಾಟಲನ್ನು ಇಟ್ಟುಕೊಳ್ಳಲು ಸೂಚಿಸಲಾಗಿದೆ. ಉಪ್ಪು, ಸಕ್ಕರೆ ಹಾಕಿದ ನಿಂಬೆಹಣ್ಣಿನ ಪಾನಕ, ORS ಅಥವಾ ಎಲೆಕ್ಟ್ರೋಲೈಟ್ಗಳನ್ನು ನಿಮ್ಮ ನೀರಿನೊಂದಿಗೆ ಬೆರೆಸಿ ಕುಡಿಯಿರಿ. ಇವು ಸುಲಭವಾಗಿ ದಣಿವನ್ನು ತಡೆಯುತ್ತದೆ. ಮಧ್ಯಾಹ್ನದ ಸಮಯದಲ್ಲಿ ದೈಹಿಕ ಶ್ರಮವಿರುವ ಕೆಲಸವನ್ನು ಕಡಿಮೆ ಮಾಡಿ. ಸಾಧ್ಯವಾದರೆ ನಿಯಮಿತವಾಗಿ ಚಿಕ್ಕ ವಿಶ್ರಾಂತಿ ತೆಗೆದುಕೊಳ್ಳಿ. ಇದು ಕಾರ್ಯಕ್ಷಮತೆಯನ್ನು ಕಾಯ್ದುಕೊಳ್ಳಲು ಬಹಳ ಮುಖ್ಯವಾಗುತ್ತದೆ. ಚಹಾ ವಿರಾಮದ ಬದಲು ಪ್ರತಿ ಗಂಟೆಗೊಮ್ಮೆ ನೀರು ಕುಡಿಯುವುದು ಮತ್ತು ಮುಖಕ್ಕೆ ನೀರನ್ನು ಹಾಕಿಕೊಳ್ಳುವುದು ದೇಹವನ್ನು ತಂಪಾಗಿಸುತ್ತದೆ. ತಲೆ ಸುತ್ತು, ವಾಕರಿಕೆ ಬರುವಂತೆ ಅನಿಸಿದರೆ ತಕ್ಷಣ ನೆರಳಿನಲ್ಲಿ ಕುಳಿತುಕೊಳ್ಳಿ, ನೀರನ್ನು ಕುಡಿಯಿರಿ. ಈ ಲಕ್ಷಣಗಳನ್ನು ಗಮನಿಸಿದರೆ ಬೇರೆಯವರಿಗೂ ಸಹಾಯ ಮಾಡಿ. ಬೇಸಿಗೆ ಶಾಶ್ವತವಲ್ಲ, ಇದು ಕಳೆಯುವವರೆಗೂ ತಂಪಾಗಿರಿ. ಈ ಸಲಹೆಗಳನ್ನು ಅನುಸರಿಸಿ ಸುರಕ್ಷಿತವಾಗಿರಿ.